ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತಿನ ದಿನ ಆಯಿತು ಪೂಜಾ. ಸೊ ಜೀರಾ ವಾಟರ್ ಕುಡಿದು ರೆಡಿಯಾಗಿ ಡೈರೆಕ್ಟ್ ದೇವ್ರ ಮನೆಗೆ ಹೋದೆ. ಸೊ ಹಿಂದಿನ ದಿನವೇ ಎಲ್ಲದು ಕ್ಲೀನ್ ಮಾಡ್ಕೊಂಡಿರೋದ್ರಿಂದ ಬೆಳಗ್ಗೆ ನಂಗೆ ತುಂಬ ಈಸಿ ಆಯಿತು. ತಕ್ಷಣ ಬರೀ ರೆಡಿಯಾಗಿ ದೇವ್ರ ಮನೆ ಕೆಲಸನ ಸ್ಟಾರ್ಟ್ ಮಾಡಿದೆ. ಸೊ ಪೂಜೆ ಎಲ್ಲ ಮಾಡಿಕೊಂಡು ದೇವ್ರನ್ನ ತೊಳ್ಕೊಂಡು ಅಷ್ಟೇ ಬಿಸಿ ಎಟ್ಮಾಸ್ಫಿಯರ್ ಇದ್ದಿದ್ದ ಕಾರಣ ಜೊತೆ ಪ್ರಸಾದ ಕೂಡ ಮಾಡಿಕೊಂಡೆ. ಸೊ ಅತ್ತೆ ಮನೆಗೆ ನಾನು ಹೊರಡಬೇಕಾಗಿತ್ತು. ಟೈಮ್ ತುಂಬ ಕಮ್ಮಿ ಇತ್ತು. ಸೊ ಪಟ ಅಂತ ಮಾಡಿಕೊಂಡೆ. ತುಂಬ ಚೆನ್ನಾಗಿ ನೆಮ್ಮದಿಯಾಗಿ ಪೂಜೆ ಅಂತೂ ಆಯಿತು. ಸೊ ಪೂಜೆನ ಮುಗಿಸಿ ದೇವರಿಗೆ ನೈವೇದ್ಯನ ಇಟ್ಟು ಪೂಜೆ ಮಾಡಿ ಸ್ವಲ್ಪ ಪ್ರಸಾದನೂ ಕೂಡ ಅತ್ತೆ ಮನೆಗೆ ಪ್ಯಾಕ್ ಮಾಡಿ ತಗೊಂಡು ಸ್ವಲ್ಪ ಚೆಂದ ರೆಡಿಯಾಗಿ ನಾನು ಹೊರಟೆ ಅತ್ತೆ ಮನೆ ಕಡೆ. ಸೊ ಅಲ್ಲಿ ಹೋದಾಗ ಇನ್ನೂ ಗಾಡಿ ವಾಶ್ ಆಗ್ತಾನೆ ಇತ್ತು. ನನ್ನ ಹಸ್ಬೆಂಡ್ ಭಾವ ಎಲ್ಲ ಸೇರಿನೂ ಗಾಡಿ ಕಾರೆಲ್ಲ ವಾಶ್ ಮಾಡ್ತಾನೆ ಇದ್ದರು. ಸೊ ಇಟ್ ವಾಸ್ ಫನ್. ಸೊ ಮೇಲೆ ಹೋದೆ. ಸೊ ಅತ್ತೆ ದೇವ್ರನ್ನ ಅವರು ಅಲ್ಲಿ ಕ್ಲೀನ್ ಮಾಡ್ತಾಯಿದ್ರು. ಸೊ ಸಣ್ಣ ಹೆಲ್ಪ್ನ ಸ್ಟಾರ್ಟ್ ಮಾಡಿಕೊಂಡು ಇಬ್ಬರು ಬೇಗ ಮುಗಿಸ್ಕೊಳ್ಳೋಕೆ ಟ್ರೈ ಮಾಡಿದ್ವಿ. ಸೊ ಟೈಮ್ ಇಲ್ಲದೆ ಇರೋ ಕಾರಣ ಇಂದಿನ ದಿನದ ಅನ್ನನ ಚಿತ್ರಾನ್ನ ಮಾಡಿ ತಿಂದ್ವಿ. ಸಖತ್ತಾಗಿತ್ತು. ಸೊ ಹೊಟ್ಟೆ ತುಂಬಿದ ಮೇಲೆ ಕೆಳಗಡೆ ಬಂದು ಎಲ್ಲ ಗಾಡಿಗೆ, ಮಕ್ಕಳು ಸೈಕಲ್ಗೆ, ಗಾಡಿಗಳಿಗೆ ಪೂಜೆನ ಮುಗಿಸಿ ಸಣ್ಣ ಲಿಟಲ್ ಫನ್ ಮಾಡಿಕೊಂಡು ಎಲ್ಲ ಗಾಡಿಗೂ ನಿಂಬೆಹಣ್ಣಿಟ್ಟು ನಡೆಸ್ಕೊಂಡು ಬಂದಿರೋ ಅಂಥದ್ದನ್ನ ಹಿಂದಿನ ಕಾಲದವರು ನಾವು ಕೂಡ ಅದನ್ನು ಆಯುಧ ಪೂಜೆ ದಿನ ಎಲ್ಲದನ್ನು ಕಂಪ್ಲೀಟ್ ಮಾಡಿದ್ವಿ. ಸೊ ಕಂಪ್ಲೀಟ್ ಮಾಡಿ ಪಟ್ ಅಂತ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು. ಇಟ್ ವಾಸ್ ಆಲ್ರೆಡಿ 12. ಸೊ ನಮ್ಮ ಅಂಗಡಿಗೆ ಹೋದ್ವಿ. ಸೊ ನಾವು ಪೂಜೆ ಮಾಡೋದು ದೀಪಾವಳಿಗೆ ಆಗಿರೋದ್ರಿಂದ ಸಣ್ಣದಾಗಿ ನಮ್ಮ ಮೇನ್ ಐಟಮ್ಸ್ಗಳಿಟ್ಟು ಪೂಜೆ ಮಾಡಿ ಇನ್ನೊಂದು ಅಂಗಡಿಗೆ ಹೋಗಿ ಅಲ್ಲೂ ಕೂಡ ಪೂಜೆ ಮಾಡಿ ದೀಪ ಹಚ್ಚಿ ವಿ ಡೈರೆಕ್ಟ್ಲಿ ಮಾಡಿದ ಕೇಕ್ ಶೋ ತುಂಬ ಚೆನ್ನಾಗಿತ್ತು. ಅರಮನೆ ಮಾಡಿದ್ರು, ಚಿಕ್ಕ ಗಡಿಯಾರ, KRS ಡ್ಯಾಮ್ ಎಲ್ಲ. ಸೊ ಇದು ನನ್ನ ಅರ್ಧ ದಿನ ಆಯುಧ ಪೂಜೆ.